ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧಕ್ಕೆ ವಿರಾಮ ಸಿಕ್ಕಿದ್ರೂ ಕೂಡ ಬೆಂಗಳೂರಿನಲ್ಲಿ ಎಲ್ಪಿಜಿ ಹಾಹಾಕಾರ ಅದಕ್ಕೆ ಮಾತ್ರ ವಿರಾಮ ಸಿಗ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿರುವಂತದ್ದನ್ನ ಈಗಲೂ ಕೂಡ ನಾವು ಕಾಣಬಹುದಾಗಿದೆ. ಇನ್ನು ಕೆಲವು ಬಂಕ್ಗಳಲ್ಲಿ ಸಿಗ್ತಾನೆ ಇಲ್ಲ ಆಟೋ ಎಲ್ಪಿಜಿ. ಗಂಟೆಗಟ್ಟಲೆ ಕಾದು ಎಲ್ಪಿಜಿಯನ್ನ ಖರೀದಿಸ್ತಾ ಇದ್ದಾರೆ ಆಟೋ ಚಾಲಕರು. ಪೆಟ್ರೋಲ್ ಬಂಕ್ಗಳಲ್ಲಿ 500 ರೂಪಾಯಿ ಆಟೋ ಎಲ್ಪಿಜಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಪ್ರತಿ ಚಾಲಕರಿಗೂ ಕೂಡ ಆಟೋ ಗ್ಯಾಸ್ ಪೂರೈಕೆ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಿಕೊಂಡಾಗಿದೆ. ಇನ್ನು ಬಂಕ್ ಮುಂದೆ ಗರಿಷ್ಠ 500 ರೂಪಾಯಿ ಮಾತ್ರ ಅನ್ನುವಂತ ಬೋರ್ಡ್ಗಳನ್ನ ಆಟೋ ಗ್ಯಾಸ್ಗೆ ಒಂದೊಂದು ಕಡೆ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿರುವಂತದ್ದು ಈಗ ಸಮಸ್ಯೆ ಆಗ್ತಾ ಇದೆ. ಎಲ್ಪಿಜಿ ಹಾಹಾಕಾರ ನಿಲ್ತಾ ಇಲ್ಲ ಬೆಂಗಳೂರಿನಲ್ಲಿ. ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ತಮ್ಮ ಆಟೋ ಸಮೇತ ಕ್ಯೂ ನಿಲ್ತಾ ಇರುವಂತದ್ದು ಮುಂದುವರೆದಿದೆ. ಇನ್ನು ಕೆಲವು ಬಂಕ್ಗಳಲ್ಲಿ ಸಿಗ್ತಾ ಇದೆ. ಗಂಟೆಗಟ್ಟಲೆ ಕಾದು ಎಲ್ಪಿಜಿಯನ್ನ ಖರೀದಿಸ್ತಾ ಇದ್ದಾರೆ ಆಟೋ ಚಾಲಕರುಗಳು. 500 ರೂಪಾಯಿ ಗರಿಷ್ಠ 500 ರೂಪಾಯಿಗೆ ಹಾಕಿಸ್ಕೊಳ್ಳೋದಾದ್ರೆ ಮಾತ್ರ ಅಂತ ಕೆಲವೊಂದಷ್ಟು ಆಟೋ ಅಂದ್ರೆ ಎಲ್ಲೆಲ್ಲಿ ಬಂಕ್ಗಳಿರುತ್ತೆ ಬೋರ್ಡ್ಸ್ ಹಾಕೋತಾ ಇದ್ದಾರೆ. ಆಟೋ ಗ್ಯಾಸ್ಗೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುವಂತದ್ದು. ಗರಿಷ್ಠ 500 ಅಂತ ಹಾಕೊಂಡಿದ್ದಾರೆ. ಒಂದ್ ಕಡೆ 90 ರೂಪಾಯಿ ಇದ್ರೆ ಇನ್ನೊಂದ್ ಕಡೆ 120 ರೂಪಾಯಿ ಇರುತ್ತೆ. ಇನ್ನು ಬಸವೇಶ್ವರ ನಗರ, ರಾಜಾಜಿನಗರದಲ್ಲಿ ಒಂದೇ ರೇಟ್ ನಲ್ಲಿ ಮಾರಾಟ ಆಗ್ತಾ ಇರುವಂತದ್ದು ಎಲ್ಪಿಜಿ ಗ್ಯಾಸ್. 500 ರೂಪಾಯಿ ಗರಿಷ್ಠ ಅಂದ್ರೆ 500 ರೂಪಾಯಿಗೆ ಮಾತ್ರ ಎಲ್ಪಿಜಿ ಗ್ಯಾಸ್ ಅನ್ನ ಹಾಕಬಹುದು. ಇಲ್ಲ ಅದಕ್ಕಿಂತ ಕಡಿಮೆ ಆದ್ರೆ ಓಕೆ, ಅದಕ್ಕಿಂತ ಹೆಚ್ಚಾದ್ರೆ ಸಾಧ್ಯ ಆಗೋದಿಲ್ಲ ಅಂತ ಬೋರ್ಡ್ ಹಾಕೋತಾ ಇರುವಂತದ್ದು. ಯಾಕಂದ್ರೆ ಎಲ್ರಿಗೂ ಕೂಡ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ನಿರ್ಧಾರಕ್ಕೆ ಮುಂದಾಗಿರುವಂತದ್ದು. ನೋಡಿ, ನಾವು ನೋಡ್ತಾ ಇದೀವಿ ಗ್ರಾಹಕರಲ್ಲಿ ವಿನಂತಿ ಅಂತ ಹೇಳ್ಬಿಟ್ಟು ಎಲ್ಲಾ ವಾಹನಗಳಿಗೂ ಕೂಡ ಒದಗಿಸ್ಬೇಕಾಗುತ್ತೆ ನಾವು. ಹಾಗಾಗಿ ಮೊತ್ತವನ್ನ ನಿಗದಿಪಡಿಸಲಾಗಿದೆ. ಗರಿಷ್ಠ ಅಂದ್ರೆ 500, ಅದನ್ನ ಮೀರಿ ಹೋಗೋ ಹಾಗಿಲ್ಲ. ಇನ್ನು ಬೆಲೆಯನ್ನ ನೋಡ್ತಾ ಹೋದಾಗ ಒಂದ್ ಕಡೆ 90 ರೂಪಾಯಿಗೆ ಸಿಗ್ತಿದೆ, ಒಂದ್ ಕಡೆ 120 ರೂಪಾಯಿಗೆ ಸಿಗ್ತಾ ಇದೆ ಅಂತ ಕೂಡ ಗ್ರಾಹಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಆಟೋ ಚಾಲಕರುಗಳು ಒಂದೊಂದ್ ಕಡೆ ಒಂದೊಂದು ರೇಟಲ್ಲಿ ಸಿಗ್ತಾ ಇದೆ. ಆದ್ರೆ ಎಲ್ಲಿ ಸಿಗ್ತಾ ಇದೆ ಎಲ್ಪಿಜಿ, ಕೆಲವೊಂದ್ ಕಡೆ ಎಲ್ಪಿಜಿ ಅವೈಲಬಲ್ ಇಲ್ಲ. ಅವೈಲಬಲ್ ಇರೋ ಕಡೆ ಏರುಪೇರು ಆಗ್ತಾ ಇದೆ ಬೆಲೆಯಲ್ಲಿ. ಬೆಂಗಳೂರಿನಲ್ಲಿ ಎಲ್ಪಿಜಿಯ ಹಾಹಾಕಾರ ಇವತ್ತಿಗೂ ಕೂಡ ಮುಗಿದಿಲ್ಲ. ಏಪ್ರಿಲ್ 10ನೇ ತಾರೀಕು ಆಹಾರ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಬಂಕ್ ಮಾಲೀಕರೊಂದಿಗೆ ಕೆಎಚ್ ಮುನಿಯಪ್ಪ ಸಭೆಯನ್ನ ನಡೆಸ್ತಾರೆ. ಈ ಕುರಿತಾಗಿ ಕಳೆದ ಬಾರಿ ಕೂಡ ಈ ಅಭಾವ ಏನಿದೆ ಇನ್ನೇನು ಸ್ವಲ್ಪದರಲ್ಲೇ ಸರಿ ಹೋಗುತ್ತೆ ಅಂತ ಹೇಳಿದ್ರು ಕೆಎಚ್ ಮುನಿಯಪ್ಪ ಅವರು. ಹಾಗಾಗಿ ಈಗ ಆಟೋ ಚಾಲಕರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಇದು ಮುಂದುವರೆದಿದೆ. ಹಾಗಾಗಿ ಬಂಕ್ ಮಾಲೀಕರುಗಳೊಂದಿಗೆ ಸಭೆಯನ್ನ ನಡೆಸ್ತಾರೆ ಕೆಎಚ್ ಮುನಿಯಪ್ಪ ಅವರು ಏಪ್ರಿಲ್ 10ಕ್ಕೆ. ಯಾವ ರೀತಿಯಾಗಿ ಒದಗಿಸ್ಬೇಕು, ಎಲ್ಪಿಜಿ ಅವೈಲಬಲ್ ಇದ್ರೆ ಎಲ್ರಿಗೂ ಕೂಡ ಅದು ತಲುಪಬೇಕು ಅಂದ್ರೆ ಏನೇನು ಬದಲಾವಣೆಗಳನ್ನ ಬಂಕ್ಗಳಲ್ಲಿ ಮಾಡ್ಕೋಬೇಕಾಗತ್ತೆ ಅನ್ನೋ ಎಲ್ಲಾ ವಿಚಾರಗಳನ್ನ ಸಭೆಯನ್ನ ನಡೆಸ್ತಾರೆ. ಯಾಕಂದ್ರೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು. ಈ ಕಡೆ ಬಂಕ್ನವ್ರಿಗೂ ಕೂಡ ಇವು ಕ್ಯೂ ನಿಂತು ಸಮಸ್ಯೆನ ಉಂಟು ಮಾಡೋದಾಗ್ಲಿ ಅಥವಾ ಆಟೋ ಚಾಲಕರುಗಳಿಗೆ ಒಬ್ರಿಗೆ ಸಿಗ್ತಿದೆ ಎಲ್ಪಿಜಿ ಮತ್ತೊಬ್ರಿಗೆ ಸಿಗ್ತಿಲ್ಲ ಅನ್ನೋ ಸಮಸ್ಯೆ ಉಂಟಾಗೋದಾಗ್ಲಿ ಇದ್ಯಾವುದು ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಭೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಕೆಎಚ್ ಮುನಿಯಪ್ಪ ಅವರು ಮಾಡಿಕೊಂಡಿದ್ದಾರೆ. ಬಂಕ್ ಮಾಲೀಕರುಗಳೊಂದಿಗೆ ಸಭೆಯನ್ನ ನಡೆಸ್ತಾರೆ. ಈಗ ಎಲ್ಲೋ ಒಂದು ಕಡೆ ಎಲ್ಪಿಜಿ ಅವೈಲಬಲ್ ಇದೆ ಸಾಕಷ್ಟು ಕಡೆಗಳಲ್ಲಿ, ಆದ್ರೆ ಬೆಲೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಈ ಬಗ್ಗೆ ಸಭೆಯನ್ನ ನಡೆಸ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾರೆ. ಎಸ್ ವಿನುತಾ, ಯುದ್ಧಕ್ಕೆ ವಿರಾಮ ಇದ್ರೂ ಕೂಡ ಎಲ್ಪಿಜಿ ಅಭಾವ ಇನ್ನೂ ಮುಂದುವರೆದಿದೆ ಅಂತ ಹೇಳ್ಬೋದು. ಇದೇ ವಿಚಾರವಾಗಿ ಕೆಎಚ್ ಮುನಿಯಪ್ಪ ಅವರು ಸಭೆಯನ್ನ ನಡೆಸ್ತಾ ಇರುವಂತದ್ದು. ಯಾವೊಂದು ವಿಚಾರವನ್ನ ಮಾತನಾಡಬಹುದು ಅಂತ ಹೇಳ್ತಾ ಹೋಗೋದಾದ್ರೆ? ಎಸ್ ಗಾಯತ್ರಿ, ಇದೇ ಏಪ್ರಿಲ್ 10ರಂದು ಆಹಾರ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಿರುವಂತದ್ದು. ಕೆಎಚ್ ಮುನಿಯಪ್ಪ ಅವರು ಇವತ್ತು ಸಭೆಯ ಮುನ್ನಡೆಸುವನ್ನ ವಹಿಸ್ತಾ ಇರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಇದುವರೆಗೂ ಕೂಡ ಯುದ್ಧದ ಪ್ರಭಾವದಿಂದಾಗಿ ಎಲ್ಪಿಜಿ ಗ್ಯಾಸ್ಗಳ ಅಭಾವ ಉಂಟಾಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಇವೆಲ್ಲ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆಯನ್ನ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ನಡೆಸ್ತಾ ಇರುವಂತದ್ದು. ಈಗಾಗಲೇ ಗ್ಯಾಸ್ನ ಕೊರತೆಯಿಂದಾಗಿ ಕೆಲವೊಂದಷ್ಟು ಆಟೋ ಬಂಕ್ಗಳು ಕೂಡ ಬಂದ್ ಆಗಿರುವಂತದ್ದು. ಜೊತೆಗೆ ಕೆಲವೊಂದಷ್ಟು ಆಟೋ ಬಂಕ್ಗಳಲ್ಲಿ, ಗ್ಯಾಸ್ ಬಂಕ್ಗಳಲ್ಲಿ
ನಿರ್ದಿಷ್ಟ ದರದಲ್ಲಿ ಮಾತ್ರ ಗ್ಯಾಸ್ಗಳನ್ನ ಒದಗಿಸುವಂತಹ ಕೆಲಸಕ್ಕೆ ಇದೀಗ ಮುಂದಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಟೋ ಗ್ಯಾಸ್ಗಳ ಬಂಕ್ನ ಮುಂದೆ ಕ್ಯೂಗಳು ನಿಂತಿರುವಂತದ್ದು. ಇನ್ನು ಕೆಲವೊಂದಷ್ಟು ಕಡೆಯಲ್ಲಿ ಒಂದು ಕ್ಯೂ ಅನ್ನು ನಿವಾರಿಸುವ ನಿಟ್ಟಿನಲ್ಲಿ ಟೋಕನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿರೋದ್ರಿಂದ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಟೋ ಚಾಲಕರು ಆಹಾರ ಸಚಿವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದು ಇದೆ. ಜೊತೆಗೆ ಅವರ ಮನೆಗೆ ಮುತ್ತಿಗೆಯನ್ನು ಕೂಡ ಹಾಕಿರುವಂತಹ ಉದಾಹರಣೆಗಳು ಕಳೆದ ಒಂದೆರಡು ದಿನಗಳಲ್ಲಿ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇವರ ಒಂದು ಮನವಿಗೆ ಮನಗಂಡಂತಹ ಸಚಿವರು ಇದೀಗ ಒಂದ್ ರೀತಿಯಲ್ಲಿ ಸಭೆಯನ್ನ ಕರೆಯುವ ಮೂಲಕ ಮಹತ್ವದ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಒಂದು ಗ್ಯಾಸ್ ಅಭಾವ ಹೇಗೆ ತಲೆದೂರಿದೆ, ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನ ಒದಗಿಸಬಹುದು, ಪರ್ಯಾಯವಾಗಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸುವಂತಹ ಪ್ರಯತ್ನಕ್ಕೆ ಇದೀಗ ಸಚಿವರು ಮುಂದಾಗಿರುವಂತದ್ದು. ಈ ಒಂದು ಸಭೆಯಲ್ಲಿ ನಿಜಕ್ಕೂ ಈ ಆಟೋ ಚಾಲಕರ ಒಂದು ಸಮಸ್ಯೆಗೆ ಮುಕ್ತಿ ಒದಗುತ್ತಾ ಅನ್ನುವಂಥದ್ದು ನಿಜಕ್ಕೂ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಎಲ್ಲ ಬಂಕ್ಗಳಲ್ಲೂ ಕೂಡ ಸಪ್ಲೈ ಇಲ್ಲ ಅನ್ನುವಂತಹ ಬೋರ್ಡ್ಗಳು, ನೋ ಸ್ಟಾಕ್ ಬೋರ್ಡ್ಗಳು ರಾರಾಜಿಸ್ತಾ ಇದೆ. ಕೆಲವೊಂದಷ್ಟು ಸೀಮಿತ ಬಂಕ್ಗಳಲ್ಲಿ ಮಾತ್ರ LPG ಗ್ಯಾಸ್ಗಳು ಲಭ್ಯವಾಗ್ತಾ ಇರೋದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಸಾರಥಿಗಳ ಸ್ಥಿತಿ ಚಿಂತಾಜನಕವಾಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಇನ್ನು ಮುಂದೆ ಅದು ಸರ್ಕಾರ ನಮ್ಗೆ ಪರ್ಯಾಯ ಮಾರ್ಗವನ್ನ ಒದಗಿಸ್ಕೊಡ್ಬೇಕು, ನಮ್ಗೆ ಒಂದ್ ರೀತಿ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸ್ಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಸೊ ಒಟ್ಟಾರೆಯಾಗಿ ಇವರ ಒಂದು ಅಭಿಲಾಷೆ ನಾಳೆಯ ಸಭೆಯಲ್ಲಿ ಪೂರೈಕೆ ಆಗುತ್ತಾ, ಇವರ ಒಂದು ಸಾರಥಿಗಳ ಮುಖದಲ್ಲಿ ನಗು ಮೂಡುತ್ತಾ, ಇವರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸ್ತಾರಾ ಸಚಿವರು ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ ಗಾಯತ್ರಿ. ಧನ್ಯವಾದ ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.